ಓಕೆ, ಸ್ವಲ್ಪ ಪಾಲಿಟಿಕ್ಸ್ ಮಾತಾಡೋಣ ಸರ್. ಒಂದು 10 ನಿಮಿಷ ತಲೆ ತಿಂದ್ಬಿಡ್ಲಾ ನಿಮಗೆ? ಸರಿ. ಈ ಭಗವದ್ಗೀತೆ ರಾಮಾಯಣ ಎಲ್ಲ ಓದ್ತೀರಾ ಸರ್? ಅರ್ಥ ಓದ್ತೆ ಅಂತ ನಾನು ಫುಲ್ಲಾಗಿ ಓದಲಿಲ್ಲ. ಅಲ್ಲೇ ನಮ್ಮ ಮಿತ್ರರು ಕೂತ್ಕೊಂಡು ಚರ್ಚೆ ಮಾಡುವಾಗ, ಹಿರಿಯರ ವಿಚಾರ ಕೇಳುವಾಗ ಇದೆಲ್ಲ ಕೂಡ ಅರ್ಥ ಮಾಡಿಕೊಂಡಿದ್ದೇನೆ. ಮತ್ತು ನಾನು ಮಹಾಭಾರತ ಕಂಪ್ಲೀಟ್ ನೋಡಿದ್ದೇನೆ ನಾವು ಟಿ ವಿಯಲ್ಲಿ. ಮಹಾಭಾರತ ರಾಮಾಯಣ ಟಿಪ್ಪು ಬಂದಾಗ ಅಲ್ಲಿ ಯಾವ ಜಾತಿ ಮತ್ತು ಧರ್ಮ ಇರಲಿಲ್ಲ. ಅಂಡ್ ಅದು ಕಾಂಟ್ರವರ್ಷಿಯಲ್ ಥಿಂಗ್ಸ್ ಅಲ್ವೇ ಅಲ್ಲ, ಮಾಡ್ತಾ ಇದ್ದ. ಅವಾಗ ನೋಡಿ ನಾವು ಸಣ್ಣಗಿದ್ದೆವು, ನೀವು ನಂಬಲಿಕ್ಕಿಲ್ಲ. ಅದು ಆದಿತ್ಯವಾರ ಬರೋದು. ಅದು ರಾಮಾಯಣ ಬರಲಿ, ಭಾನುವಾರ ರಾಮಾಯಣ ಇರಲಿ, ಟಿಪ್ಪುನ ಇದು ಬರಲಿ, ಒಂದೊಂದು ಗಂಟೆ ಕೂತ್ಕೊಂಡು ನೋಡಿ. ಒಂದು ಎಲ್ಲ ಕಾರ್ಯಕ್ರಮ, ನಾವು ಮದುವೆ ಕಾರ್ಯಕ್ರಮ ಹೋಗುವಾಗ ಆ ರಾಮಾಯಣ ಮುಗಿದೇ ಹೋಗುದು. ಅದೇ ನಮ್ಮ ಮನೆಯವರು, ನನ್ನ ಅಜ್ಜಿ ಮತ್ತು ಅಜ್ಜ ಎದ್ದೇಳುವುದಿಲ್ಲ. ಅದನ್ನೆಲ್ಲ ನೋಡಿ ವಾರಕ್ಕೊಂದಿನ ಅದು ನೋಡಿ ಮತ್ತೆ ಎಲ್ಲ ಮದುವೆಗೆಲ್ಲ ಹೊರಡುವಾಗ ಲೇಟ್ ಹೋಗುವಾಗ, ಯಾಕಂದ್ರೆ ಇದು ಮುಗಿಯದೆ ಯಾರು ಕೂಡ ಹೋಗ್ತಾನೆ ಇರಲಿಲ್ಲ. ಟಿಪ್ಪು ಸುಲ್ತಾನ್ ಬರ್ತಾ ಇರುವಾಗ ಎಲ್ಲ ಹಿಂದೂಸ್ ಮನೆಯಲ್ಲಿ ಕೂಡ ಅದು ಮುಗಿಯದೆ ಅವ್ರು ಬೇರೆ ಕಾರ್ಯಕ್ರಮ ಅಷ್ಟು ಅವ್ರು ರಾಜ ಅಂತ ಯಾರು ನೋಡ್ತಾ ಇರಲಿಲ್ಲ. ಇದರಲ್ಲಿ ರಾಮಾಯಣ ಭಾರತೀಯ ಸಂಸ್ಕೃತಿಯ ಪರಂಪರೆ ಸಂಕೇತ. ಅದು ಟಿಪ್ಪುನ ನಾನು ಯಾಕೆ ದ್ವೇಷ ಮಾಡಬಾರ್ದು, ಹಿಂಗ್ ಪ್ರಶ್ನೆಗಳನ್ನು ಹುಟ್ಟಾಕ್ತಾರೆ. ಹೌದು, ಮಕ್ಕಳು ತಲೆಯಲ್ಲಿ ಹೋಗ್ತಾ ಇದೆ, ಅವ್ರ ಪಾಪ ಗೊತ್ತಿರೋದಿಲ್ಲ. ಸರ್, ಸ್ಕೂಲ್ಗಳಲ್ಲಿ ಮಕ್ಕಳು ನನ್ನ ಕಿವಿಯಾರೆ ನಾನೇ ಕೇಳಿದ್ದೀನಿ, ಅವನು ಆ ಧರ್ಮದವನು ಅವನ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ ಅಂತಾರೆ ಸರ್. ಟೆಕ್ಸ್ಟ್ ಬುಕ್ ಅಲ್ಲಿ ಪಠ್ಯಗಳನ್ನ ಆ ಕಡೆ ಈ ಕಡೆ ಮಾಡೋದು ಮಕ್ಕಳ ಮೇಲೆ ಪ್ರಭಾವ ಬೀಳ್ತಾ ಇದೆ. ಖಂಡಿತವಾಗಿ ಅದು ಅದರಲ್ಲಿ ಯಾವ ಧರ್ಮ ಕೂಡ ಲಾಸ್ ಇಲ್ಲ, ದೇಶಕ್ಕೆ ಲಾಸ್ ಆಗುವಂಥದ್ದು. ಈ ರೀತಿಯ ವೈಮನಸ್ಸು ಸೃಷ್ಟಿಸಿದ ಹಿಂದೂ ಧರ್ಮ ಕೂಡ ನಷ್ಟ ಇಲ್ಲ, ಮುಸ್ಲಿಂ ಧರ್ಮ ಕೂಡ ನಷ್ಟ ಇಲ್ಲ. ನಷ್ಟ ಈ ದೇಶಕ್ಕೆ ಆಗುವಂಥ ನಷ್ಟ. ರಾಮಾಯಣದ ಬಗ್ಗೆ ಯಾಕೆ ಕೇಳಿದೆ ಅಂದ್ರೆ, ಲಕ್ಷ್ಮಣನ ಬಗ್ಗೆ ಭಾರಿ ಚೆನ್ನಾಗಿ ಹೇಳಿದ್ರಿ ನೀವು. ಲಕ್ಷ್ಮಣನಂತ ತಮ್ಮ ಇಲ್ಲ, ಇರಬೇಕು ಎಲ್ರಿಗೂ ಅಂತ. ಏನು ಸರ್ ಅದು ಹೆಂಗೆ? ಕರೆಕ್ಟ್ ಅಲ್ಲ? ಇದು ರಾಮಾಯಣದ ಸಂಸ್ಕೃತಿ. ನಾವು ಹೇಳ್ತೇವೆ ರಾಮರಾಜ ಗ್ರಾಮರಾಜ್ಯ ಆಗಿರ್ಬೇಕಂತೇಳಿ. ರಾಮರಾಜ್ಯ ಕನಸು ಅಂತ ಹೇಳಿದರೆ ನೀವು ಗಲಾಟೆ ಮಾಡಿ ಅಂತೆಲ್ಲ. ರಾಮಕಾಲದಲ್ಲಿ ನೋಡಿ, ಅವ್ರ ತಾಯಿಗೆ ಬೇಕಾಗಿ ಅಧಿಕಾರಿ ಬಿಟ್ಟು ಕಾಡಿಗೆ ಹೋದರು. ಸೊ ರಾಮನಂತರ ಮಗ ಇರಬೇಕು, ತಾಯಿ ಕೊಟ್ಟ ಮಾತು ಉಳಿಸಿಕೊಳ್ಳಿಕ್ಕಾಗಿ ಅವನ ಅಧಿಕಾರ ಬಿಟ್ಟು ಯಾವುದೇ ಆಸೆ ಇಲ್ಲದೆ ಹೋದರು. ಇದರಲ್ಲಿ ತಾಯಿ ಜೊತೆ ಹೋದಾಗ ಲಕ್ಷ್ಮಣ ಕೂಡ ಅವನು ಕೂಡ ಇಲ್ಲಿ ಇರ್ಬೋದಿತ್ತು, ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತಾನೆ, ಅವನು ಕೂಡ ಕಾಡಿಗೆ ಹೋದ. ಭರತ ಆಡಳಿತ ನಡೆಸಿದ್ರು ಕೂಡ ರಾಮನ ಪಾದುಕೆಯನ್ನಿಟ್ಟೆ ತಾಯಿಯ ಮಾತಿಗೆ ಹೋಗೋ ಆ ಒಂದು ಕಾಲಘಟ್ಟಕ್ಕೆ ಬಂದಾಗ, ತಾಯಿ ಮಾತಿಗೆ ಇವತ್ತು ಭರತ ಹೇಳಿದ್ರು ಕೂಡ, ಬೇರೆಯವರು ಹೇಳಿದ್ರು ಕೂಡ ಕೇಳದೆ ತಾಯಿಯ ಗೌರವ ಉಳಿಸಬೇಕಂತ ಹೇಳಿಕೊಂಡು ಹೋದರು. ಭರತ ರಾಮನ ಪಾದುಕೆಯನ್ನು ಇಟ್ಟುಕೊಂಡು ಆಡಳಿತ ನಡೆಸಿದ್ರು. ಲಕ್ಷ್ಮಣ ಕೂಡ ಕಾಡಿಗೆ ಹೋದ. ಸೀತೆ ಅಂತ ಮಡದಿ ಕೂಡ ಇವತ್ತು ಎಷ್ಟೇ ಕಷ್ಟ ಆದರೂ ಕೂಡ ಗಂಡನಿಗೋಸ್ಕರ ಹೋದರು. ಸೊ ಇದೆಲ್ಲ ಕೂಡ ನಮ್ಮ ಅದಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿ ಈ ರೀತಿಯ ಒಂದು ತಾಯಿಗೆ ಮತ್ತು ತಂದೆಗೆ ತ್ಯಾಗ ಮತ್ತು ಮಕ್ಕಳು ಇರಬೇಕು, ಸೋದರ ಜೊತೆ ಇರಬೇಕು, ಮಾಡಿದಕ್ಕೆ ಎಷ್ಟೇ ಕಷ್ಟದ ಗಂಡನ ಜೊತೆ ನಿಲ್ಲಬೇಕು. ಇದೆಲ್ಲ ಭಾರತ ದೇಶದ ಸಂಸ್ಕೃತಿಯ ಒಂದು ವೈಭವವನ್ನು ಬಹುಶಃ ರಾಮಾಯಣ ನಮಗೆ